ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಾಶರಂ ಮುನಿವರಂ ಕೃತಪೂರ್ವಾಹ್ನಿಕ ಕ್ರಿಯಂ ಮೈತ್ರೇಯಃ ಪರಿಪಪ್ರಚ್ಚ ಪ್ರಣಿಪತ್ಯಾಭಿವಾದ್ಯ ಚ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಜುಸ್ಸಿನ ಹೊಸ ಶಾಖೆಯೊಂದನ್ನ ಯಾಜ್ಞವಲ್ಕ್ಯರು ಪಡೆಯುವುದಕ್ಕೆ ವೈಶಂಪಾಯನರ ಮಾತು ಕಾರಣವಾಯಿತು. ಇಲ್ಲಿ ಕೇವಲ ಅದು ವೈಶಂಪಾಯನರ ಉದ್ದೇಶ ಇದ್ದದ್ದು ತನ್ನ ಶಿಷ್ಯನನ್ನ ಉದ್ಧಟ ಅಂತ ಜರೆಯುವ ಅಂಶ ಇರಲಿಲ್ಲ. ಅವನಿಂದ ಹೊಸತ್ತು ಲೋಕಕ್ಕೆ, ಯಾಕೆಂದ್ರೆ ಸತ್ಯಗಳು ಎಷ್ಟು ಹೊರಕ್ ಬಂದ್ರೂ ಅದು ಕೊನೆ ಕಾಣುವಂಥದ್ದಲ್ಲ. ಎಷ್ಟು ಸರ್ತಿ ಎಷ್ಟು ರೀತಿಯಿಂದ ಜ್ಞಾನದ ಮಜಲುಗಳು, ಜ್ಞಾನದ ಶಾಖೆಗಳು ಹೊರಕ್ಕೆ ಹರಿದ್ರೂ ಅದು ಅತ್ಯಂತ ಉಪಯುಕ್ತವಾದದ್ದು. ಆ ಕಾರಣಕ್ಕಾಗಿ ವೈಶಂಪಾಯನರು ತನ್ನ ಶಿಷ್ಯನನ್ನ ತಾನು ಕೊಟ್ಟ ವಿದ್ಯೆಯನ್ನು ಬಿಟ್ಟು ಹೋಗು ಅಂತ ಹೇಳಿ, ಕೊನೆಗೆ ಆತ ಸೂರ್ಯನಲ್ಲಿ ನೆಲೆಸಿರುವಂತಹ ಹಯಗ್ರೀವ ರೂಪಿ ಪರಮಾತ್ಮನಿಂದ ವಾಜಸನೇಯ ಸಂಹಿತೆಯನ್ನ ಉಪದೇಶವನ್ನಾಗಿ ಪಡೆದು ಅದರದ್ದೇ ಒಂದು ಪರಂಪರೆಯನ್ನ ಬೆಳಗುವುದಕ್ಕೆ ಕಾರಣವಾಯಿತು. ಮತ್ತದು ಶಾಖೆ ಉಪಶಾಖೆಗಳಾಗಿ ಅನೇಕ ಪರಂಪರೆಯನ್ನ, ಒಟ್ಟು 101 ಶಾಖೆಗಳನ್ನ ನಾವು ನೋಡುವಂಥದ್ದು. 86 ಮತ್ತು 15. ಕೃಷ್ಣ ಯಜುರ್ವೇದದ್ದು 15 ಆದರೆ ಶುಕ್ಲ ಯಜುರ್ವೇದದ್ದು 86 ವಿಭಾಗಗಳನ್ನ ನಾವು ನೋಡುತ್ತೇವೆ. ಅದು ಕಾಣ್ವ ಸಂಹಿತೆ ಇತ್ಯಾದಿಗಳನ್ನ ಏನ್ ಹೇಳ್ತಾರೆ, ಅದು ದಶಪಂಚ ಚ ವಾಜಿನಾಂ, ವಾಜಸನೇಯ ಸಂಹಿತೆಯ ವಿಭಾಗದಲ್ಲಿ ಸುಮಾರು 15 ಶಾಖೆಗಳು. ಅದು ಯಾಜ್ಞವಲ್ಕ್ಯರಿಂದ ಮುಂದುವರೆದದ್ದು. ಅಂದ್ರೆ ಸೂರ್ಯನಲ್ಲಿ ನೆಲೆಸಿ ಭಗವಂತ ಕೊಟ್ಟ ಅನುಗ್ರಹ ಆದದ್ರಿಂದ ಅದೊಂದು ಸೂರ್ಯನಿಗೆ ಸಂಬಂಧಪಟ್ಟ ಶಾಖೆಯಾಗಿಯೂ ಕೂಡ ಯಾರು ಈ ಯಜುಸ್ಸಿನ ಮಂತ್ರಗಳನ್ನ ಚೆನ್ನಾಗಿ ಅನುಸಂಧಾನ ಮಾಡ್ತಾರೋ, ಅದು ಅಶ್ವ ಅನ್ನೋದು ಹಾರ್ಸ್ ಪವರ್ ಅಂತ ನಾವು ಹೇಳುವ ಹಾಗೆ ವಿಶೇಷ ಶಕ್ತಿಯನ್ನ, ಜ್ಞಾನದ ಶಕ್ತಿಯ ಮುಂದೆ ಉಳಿದ ಎಲ್ಲಾ ಶಕ್ತಿಗಳು ಕೂಡ ಕಡಿಮೆನೆ. ಅದಕ್ಕಾಗಿ ವಿಶ್ವಾಮಿತ್ರರು ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ, ಆ ಬಲದ ಮುಂದೆ ಉಳಿದ ಯಾವ ಬಲವೂ ಬಲವಲ್ಲ. ತನ್ನ ಹತ್ರ ಎಂತ ಅಸ್ತ್ರಗಳಿತ್ತು, ಶಸ್ತ್ರಗಳಿತ್ತು, ಮಂತ್ರಗಳಿತ್ತು, ಆದ್ರೆ ಈ ಎಲ್ಲ ಬಲಕ್ಕಿಂತಲೂ ಕೂಡ ಆತ್ಮಬಲ ಮತ್ತು ಒಳಗಿನಿಂದ ವಿದ್ಯೆಯ ಬಲ ಅನ್ನುವುದಕ್ಕೆ ಸರಿಸಾಟಿಯಾದದ್ದು ಮತ್ತೊಂದಿಲ್ಲ ಅಂತ ಅವರು ಕಂಡೇ ತಾನು ಕೂಡ ತಪಸ್ಸಿಗೆ ಇಳಿದು ಗಾಯತ್ರಿಯನ್ನ ಕಂಡು ಲೋಕಕ್ಕೆ ಉಪಕರಿಸಿ ವಿಶ್ವಾಮಿತ್ರರಾದ್ರು. ಅದು ಮತ್ತೆ ಇಲ್ಲಿ ನೆನಪಾಗುವ ಹಾಗೆ ಯಾಜ್ಞವಲ್ಕ್ಯರ ಶಿಷ್ಯ ಪರಂಪರೆ 15 ವಿಭಾಗವಾಗಿ ಶಾಖಾಭೇದದಿಂದ ಅನೇಕ ಅರಿವಿನ ಕವಲುಗಳನ್ನ ಹೊಂದಿತು ಅನ್ನುವಲ್ಲಿಗೆ ವಿಷ್ಣು ಪುರಾಣದ 3ನೇ ಅಂಶದ 5ನೆಯ ಅಧ್ಯಾಯ ಮುಕ್ತಾಯವಾಯಿತು. ಮುಂದೆ 6ನೆಯ ಅಧ್ಯಾಯ ಆರಂಭಗೊಳ್ತಾ ಇದೆ. ಸಾಮವೇದದ ಬಗ್ಗೆ ವಿವರಣೆಯನ್ನ ಪರಾಶರರು ಮತ್ತೆ ಮೈತ್ರೇಯರಿಗೆ ಹೇಳ್ತಾ ಇದ್ದಾರೆ. ಈ ಇಡೀ ಪುರಾಣ ಪರಾಶರ ಮತ್ತು ಮೈತ್ರೇಯರ ಸಂವಾದ. ಹಾಗಾಗಿ ಪರಾಶರರು ಕಂಡ ಪರತತ್ವದ ಅನೇಕ ವಿಷಯಗಳನ್ನ ಮೈತ್ರೇಯರಲ್ಲಿ ಹಂಚಿಕೊಳ್ಳುವುದನ್ನ ನಾವು ನೋಡುತ್ತೇವೆ. ಸಾಮವೇದ ತರೋಶಾಖಾ ವ್ಯಾಸ ಶಿಷ್ಯಸ್ಯ ಜೈಮಿನಿ ಕ್ರಮೇಣ ಏನ ಮೈತ್ರೇಯ ವಿಭೇದ ಶೃಣು ತನ್ಮಮ. ಓ ಮೈತ್ರೇಯನೇ, ನಾನು ಇಲ್ಲಿ ತನಕ ಋಗ್ವೇದದ ಪ್ರಪಂಚ ಮತ್ತು ಯಜುರ್ವೇದದ ಪ್ರಪಂಚದ ಯತ್ಕಿಂಚಿತ್ ಪರಿಚಯವನ್ನ ಕೊಟ್ಟೆ. ಅಷ್ಟೇ ಅಲ್ಲಪ್ಪ, ಇನ್ನೂ ಅನೇಕ ಸಂಗತಿಗಳನ್ನ ನಾನು ಹೇಳಲಿಕ್ಕಿದೆ. ಅದರಲ್ಲಿ ಸಾಮವೇದದ ಮರದ ಗೆಲ್ಲುಗಳು ಹೇಗೆಲ್ಲ ವಿಭಾಗಗೊಂಡವು, ಯಾರು ಅದನ್ನ ಮುಂದುವರೆತಿದ್ದು ಅಂದ್ರೆ ವ್ಯಾಸ ಶಿಷ್ಯ ಸಹ ಜೈಮಿನಿ. ಜೈಮಿನಿ ವ್ಯಾಸರ ಶಿಷ್ಯ. ಆ ಶಿಷ್ಯ ಈ ಸಾಮ ಶಾಖೆಯನ್ನ, ಅದರಲ್ಲಿ ಜೈಮಿನಿಯ ಶಾಖೆ ಅಂತ ಇವತ್ತು ಒಂದು ಶಾಖೆ ಇದೆ. ಪುಣ್ಯ ಅವರು ಯಾರು ಮೂಲ ಪುರುಷರು ಅವರ ಹೆಸರಲ್ಲೂ ಒಂದು ಉಳಿದಿದೆ. ಉಳಿದ ಸುಮಾರು 997 ಶಾಖೆಗಳನ್ನ ನಾವು ಕಳ್ಕೊಂಡಿದ್ದೇವೆ. ಇವತ್ತಿರುವುದು ಜೈಮಿನಿಯ ಶಾಖೆ, ರಾಣಾಯಿನಿಯ ಶಾಖೆ ಮತ್ತು ಕೌಥುಮ ಶಾಖೆ ಅಂತ 3 ಶಾಖೆಗಳನ್ನ ಟೆಕ್ಸ್ಟ್ ರೂಪದಲ್ಲಿ, ಪಾಠದ ರೂಪದಲ್ಲಿ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಉಳಿದದ್ರ ಟೆಕ್ಸ್ಟೂ ಕೂಡ ಸಿಗದೆ ಹೋಗಿರುವಂತಹ
ಕಳ್ಕೊಂಡಿರುವಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಅದು ಗೊತ್ತಿರ್ಬೇಕು ನಮಗೆ ಕಳ್ಕೊಂಡಿದ್ದೇವೆ ಅನ್ನೋದು. ಕ್ರಮೇಣ ಏನ ಮೈತ್ರೇಯ ವಿಭೇದ ಬಿಭೇದ ಶೃಣು ಸತ್ತಮ. ಈ ಜೈಮಿನಿಯಿಂದ ಮತ್ತದು ಹೇಗೆ ಕವಲಾಗಿ ಜ್ಞಾನದ ವಿಸ್ತಾರ ಹರಿಯಿತು ಅನ್ನೋದನ್ನ ನಾನು ಹೇಳ್ತೇನೆ ಕೇಳು. ಸುಮಂತುಸ್ತಸ್ಯ ಪುತ್ರೋಭೂತ್. ಆ ಜೈಮಿನಿಯ ಮಗ ಸುಮಂತು. ಸುಕರ್ಮ ಅಸ್ಯ ಅಭೂತ್ ಸುತಃ. ಆ ಸುಮಂತುವಿಗೆ ಮಗ ಸುಕರ್ಮ ಅಂತ. ಅಧೀತವಂತೌ ಚೈಕೈಕಾಂ ಸಂಹಿತೌತೌ ಮಹಾಮತಿ. ಅವರಿಬ್ರು ಕೂಡ ಅಪ್ಪ ಮಗ ಯಾರು ಸುಮಂತು ಮತ್ತು ಸುಕರ್ಮ ಇಬ್ರು ಕೂಡ ಪ್ರತ್ಯೇಕವಾಗಿ ಆ ಸಂಹಿತೆಯ ಮತ್ತು ಶಾಖೆಗಳನ್ನ ಪ್ರತ್ಯೇಕವಾಗಿ ಸಂಹಿತೆಗಳಾಗಿ ವಿಭಾಗ ಮಾಡಿಕೊಂಡು ಅಧೀತವಂತವು ಅಧ್ಯಯನ ಮಾಡಿದ್ರು. ಅಪ್ಪನಿಂದ ಅಂದ್ರೆ ಅಜ್ಜನಿಂದ ಜೈಮಿನಿಯಿಂದ ಪಡೆಯುವಾಗ ಮಗನಾದ ಸುಮಂತು ಮೊಮ್ಮಗನಾದ ಸುಕರ್ಮ ಇಬ್ರು ಕೂಡ ಅಜ್ಜನಿಂದ ವಿಶೇಷ ಪಾಠವನ್ನ ಅನುಸಂಧಾನ ಮಾಡಿ ಒಂದೊಂದು ಶಾಖೆಗಳಾಗಿ ವಿಭಾಗ ಮಾಡಿಕೊಂಡು ಆ ಶಾಖೆಯನ್ನ ಬೆಳೆಸಿದ್ರು. ಸಹಸ್ರ ಸಂಹಿತಾ ವೇದಂ ಸುಕರ್ಮ ತತ್ಸುತಸ್ತತಃ. ಅಂದ್ರೆ ತಂದೆಯಿಂದ ಯಾರು ಜೈಮಿನಿಯಿಂದ ಸುಮಂತು, ಸುಮಂತುವಿನಿಂದ ಸುಕರ್ಮ. ಈ ಸುಕರ್ಮ ಅದನ್ನ ಮತ್ತೆ 1000 ಶಾಖೆಗಳನ್ನಾಗಿ ವಿಭಾಗ ಮಾಡಿಕೊಂಡು ಚಕಾರ ಸತಚ್ಚಿಚ್ಯವು ಜಗೃಹಾತೆ ಮಹಾವ್ರತವು. ಈ 1000 ಅಂದ್ರೆ ಏನು 1000 ಶಾಖೆಗಳು ಅಂದ್ರೆ ಹಾಡುವ ವಿಧಾನಗಳಲ್ಲಿ ವೈವಿಧ್ಯ ಇರುತ್ತೆ. ನಿಮಗೆ ಆ ಸಾಮವೇದದ ಸಂಹಿತೆಗಳ ಪರಿಚಯ ಇದ್ರೆ ಅಂದ್ರೆ ಚೂರು ಕೇಳಿ ಗೊತ್ತಾದ್ರೆ ಈ ರಾಗ ವಿಶೇಷಗಳು ಅರ್ಥ ಆಗುತ್ತೆ. ಈಗ ನಿಮ್ಗೆ ಉದಾಹರಣೆಗೆ ಹೇಳುದಾದ್ರೆ ಕೇರಳದಲ್ಲಿ ವೇದವನ್ನು ಹೇಳುವ ರೀತಿ ಒಂಥರ ಇದೆ, ಉತ್ತರ ಭಾರತದಲ್ಲಿ ಹೇಳುವ ರೀತಿ ಒಂಥರ ಇದೆ, ನಮ್ಮ ಕರ್ನಾಟಕದಲ್ಲಿ ಹೇಳುವ ಒಂದು ರೀತಿಯೇ ಬೇರೆ. ಅಂದ್ರೆ ಎಲ್ಲರಿಗೂ ಏನು ಅಂದ್ರೆ ನಾವ್ ಹೇಳ್ತಾ ಇರೋದು ಸರಿ ಇಂತಿರುತ್ತೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಸ್ವಚ್ಛ ಉಚ್ಚಾರಣೆ ಮಾಡುವಾಗ ಅದು ಹೇಗೆ ಅಕ್ಷರಗಳು ಬರಬೇಕು ಅಲ್ಲಿ ಇರುವಂತೆ ಉಚ್ಚಾರಣೆ ಮಾಡಬೇಕು. ಅದು ಅಕ್ಷರದ ಸೌಕರ್ಯ ಇರುವುದೇ ನಾವು ತಪ್ಪು ಉಚ್ಚಾರಣೆ ಮಾಡಬಾರ್ದು ಅಂತ. ಶಾ ಇರುವುದನ್ನ ಸ ಅಂತ ಓದಿ ಅದೇ ಸ ಹೀಗೆ ಬರೆಯುದು ಶಾ ಅಂತ ವಾದ ಮಾಡಿದ್ರೆ, ಹಾ ಅನ್ನೋದನ್ನ ಆ ಅಂತ ಓದಿ ಇದೇ ಹಾ ಅಂತ ಒತ್ತಾಯ ಮಾಡಿದ್ರೆ ಯಾರನ್ನ ನಾವು ತಪ್ಪು ಅಂತ ಬೈಯುವುದು? ಅವನಿಗೆ ಬರುವುದೇ ಹಾಗೆ. ಹಾಗಾಗಿ ಅಂಥ ಅವಕಾಶವಿಲ್ಲದಂತೆ ಅದಕ್ಕೊಂದು ಪ್ರಾತಿಶಾಖ್ಯಗಳು ಅಂತಿವೆ. ಅದನ್ನು ಹೇಗ್ ಹೇಳ್ಬೇಕು ಹೇಗ್ ಹೇಳ್ಬಾರ್ದು ಅನ್ನೋದನ್ನು ಕೂಡ ಅವುಗಳು ನಿರ್ಣಯ ಮಾಡ್ತವೆ. ಇಷ್ಟಾದ್ರೂ ಸಾಮಶಾಖೆಯ ಕಷ್ಟ ಏನು ಅಂದ್ರೆ ಅದು ಗುರುಮುಖೇನ ಬಂದಾಗ್ಲೇ ನಮಗೆ ಸ್ಪಷ್ಟವಾಗುತ್ತೆ ಹೊರತು ಆಮೇಲೆ ಎಷ್ಟು ಸರ್ತಿ ಬಿಡಿಸಿ ಹೇಳಿದ್ರು ಕೂಡ ಅದು ತಲೆಯಲ್ಲಿ ಉಳಿಯುವುದು ಬಹಳ ಕಷ್ಟ. ತಲೆಯಲ್ಲಿ ಆ ರಾಗದ ಕಲ್ಪನೆ ನಮ್ಗೆ ಒಂದು ಸರ್ತಿ ಒಂದು ತರ ಹೇಳ್ಕೊಟ್ಟದ್ದೇ ಉಳಿಯುವುದಿಲ್ಲ. 1000 ವರ್ತನಗಳು 1000 ರೀತಿಯಲ್ಲಿ ಹಾಡುವಂತದ್ದು. ಅದರಲ್ಲಿ ಒಂದು ಉಪನಿಷತ್ ಇದೆ, ನಾವದನ್ನು ಇವತ್ತು ಕೇನೋಪನಿಷತ್ತು ಅಂತ ಹೇಳ್ತೇವೆ. ಆ ಕೇನೋಪನಿಷತ್ತಿಗೆ ಇನ್ನೊಂದು ನಿಜವಾದ ಹೆಸರು ತಲವಕಾರೋಪನಿಷತ್ತು. ಅದಕ್ಕೆ ಅದರ ಹಿನ್ನೆಲೆ ಏನು ಅಂದ್ರೆ ತಾಳವಾದ್ಯಕಾರರು ತಟ್ಟುತ್ತಾ ಹೇಳ್ಬೇಕು, ಅಂದ್ರೆ ಅದಕ್ಕೆ ತಾಳ ಇದೆ ಅಂತ ಅರ್ಥ. ಅಂದ್ರೆ ವೇದವನ್ನ ಹೇಳುವಾಗ್ಲೂ ತಾಳ ಇದೆ. ನಾವು ಕೆಲವೊಮ್ಮೆ ಕೈಯನ್ನ ಹೀಗೀಗ್ ಮಾಡೋದಿರುತ್ತೆ, ಅದನ್ನ ಹಿಂದೆ ಮುಂದೆ ಎತ್ತುದು ಇತ್ಯಾದಿಗಳಿರುತ್ತೆ. ಇದು ಕೇವಲ ಸ್ವರ ಮೇಲೆ ಕೆಳಗೆ ಹೋಗ್ತಾ ಇರುವುದರ ಬಗ್ಗೆ ಅಲ್ಲ, ಅದು ಕೂಡ ಒಂದು ರಿದಮಿಕ್ ಆಗಿ ಆ ನಡೆಯನ್ನ ಒಂದು ಕಡೆಗೆ. ಈಗ ನಾವು ಪದ್ಯ ಹೇಳುವಾಗ ಇತ್ತ ಮತ್ರ ವಿತತಕ್ರಮೇ ಕೃತೌ ವೀಕ್ಷ ಘರ್ಮ ಮತ ಧರ್ಮ ಜನ್ಮನ ಅರ್ಘದಾನ ಮನುಚೋದಿತೋವಚ ಸಭ್ಯಮಭ್ಯತಿತ ಕಂತನುಸುತ. ಇದು ನಾನು ಸಂಗೀತ ಹೇಳಿದ್ದಲ್ಲ, ಅದರ ನಡೆ ಇರುವುದೇ ಹಾಗೆ. ಹಾಗೆ ಈ ಸಾಮದ ಶಾಖೆಯ ಮಂತ್ರಗಳನ್ನ ಹೇಳುವಾಗ ಆ ಮಂತ್ರದ ನಡೆ ತಾಳಕ್ಕೆ ಸಿಗುವಂತೆ ಇತ್ತು. ಇವತ್ತಿಲ್ಲ ಆ ಸಂಹಿತೆಗಳ ಅಧ್ಯಯನದ ಪರಂಪರೆ. ಆದ್ರೆ ಅಂಥ 100 ಬಗೆಯ ವಿಶೇಷ ಸಂಗೀತದ ಉಪಕ್ರಮಗಳನ್ನ ಈಗ ನೋಡಿ. ಜಾನಪದದ ಸಂಗೀತ ಒಂದು ತರ, ಈ ಕಂಸಾಳೆ ನೃತ್ಯದವರ ಸಂಗೀತ ಒಂದು ತರ, ಪಾಡ್ದನದವರದ್ದು ಒಂದು ರಾಗ ಒಂದು ತರ, ಯಕ್ಷಗಾನದವರದ್ದು ಅವರದ್ದೊಂದು ತರ, ಕರ್ನಾಟಕ ಸಂಗೀತ ಅದೊಂದು ತರ, ಹಿಂದೂಸ್ತಾನಿ ಸಂಗೀತ ಅದೊಂದು ತರ, ನೀವು ಓಪ್ರಾ ಅಂತದ್ದು ಯಾವ್ದೋ ಕೇಳಿದಾಗ ಅದು ಒಂಥರ, ಅದು ಒಂದು ಬೇರೆನೇ ಶೈಲಿ. ಹೀಗೆ ಒಂದೊಂದು ಭಾಗದಲ್ಲಿ ಆ ಸಂಗೀತಕ್ಕೆ ಅದರದ್ದೇ ಆದ ಒಂದು ಶೈಲಿ ಇದೆ. ಬರೀ ಸಾಮವೇದದಲ್ಲಿ ಅಂಥ ಇದ್ಯಾವುದು ಅದಕ್ಕೆ ಹೊಂದಿಕೆ ಆಗತ್ತೆ ಅಂತ ಹೇಳಿದ್ದಲ್ಲ. ಅಂದ್ರೆ ಈ ವೈವಿಧ್ಯ ಹೇಗೆ ಸಂಗೀತದಲ್ಲಿ ನಾವು ನೋಡಿ ವ್ಯತ್ಯಾಸ ಗೊತ್ತಾಗುತ್ತೋ, ಇದು ಯಕ್ಷಗಾನದ ಹಾಡು ಗೊತ್ತಾಗುತ್ತೋ ಇಲ್ವೋ? ಗೊತ್ತಾಗುತ್ತೆ. ಇದು ಕರ್ನಾಟಕ ಸಂಗೀತ ಗೊತ್ತಾಗುತ್ತೆ.
ಇದು ಹಿಂದೂಸ್ತಾನಿ ಗೊತ್ತಾಗುತ್ತೆ ನಮ್ಗೆ. ಚೂರು ಚೂರು ಕೇಳಿದಾಗ ಓ ಇದು ಯಾವ ಶೈಲಿಯಲ್ಲಿ ಹಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗೆ ಈ ಸಾಮವೇದದಲ್ಲಿ 1000 ವಿಭಾಗಗಳಲ್ಲಿ ಹಾಡುವ ಒಂದು ಪದ್ಧತಿ ಜೈಮಿನಿಯಿಂದ ಸುಮಂತುವಿಗೆ, ಸುಮಂತುವಿನಿಂದ ಸುಕರ್ಮನಿಗೆ ಬರುವಾಗ ಅದು 1000 ಶಾಖೆಗಳಾಗಿ ವಿಭಾಗಗೊಂಡಿದ್ದವು. ಹಿರಣ್ಯನಾಭ ಕೌಸಲ್ಯ ಪೌಷ್ಪಿಂಜಯ ಪೌಷ್ಪಿಂಜಶ್ಚ ದ್ವಿಜೋತ್ತಮ ಉದೀಚ್ಯ ಸಾಮಗಾ ಶಿಷ್ಯಾ ತಸ್ಯ 500 ಸ್ಮೃತಾ. ಹಿರಣ್ಯನಾಭ ಅಂತ ಒಬ್ಬ ಕೌಸಲ್ಯ, ಕೋಸಲ ದೇಶದವನು. ಪೌಷ್ಪಿಂಜ ಅಂತ ಮತ್ತೊಬ್ಬ ವಿಪ್ರ. ಇವರಿಬ್ರು ಆ ಸುಕರ್ಮನ ಶಿಷ್ಯರು. ಇವರೆಲ್ಲ ಸಾಮಗಾಹ. ನಾವು ಭಗವಂತನಿಗೊಂದು ಹೆಸರಿದೆ, ಸಾಮಗಹ ಅಂತ ದೇವರದ್ದೊಂದು ಸಾಮಗಾಯನ. ಸಾಮಗಾಯತಿ ಇತಿ ಸಾಮಗಹ ಅಥವಾ ಸಾಮಗಾಯನ. ಸಾಮಗಾಯನ ಅಂದ್ರೆ ಸಾಮದ ಗಾಯನ ಅಂದ್ರೆ ಗಾನ ಸ್ವರೂಪನೂ ಅವನೇ, ಗಾನ ಮಾಡುವವನು ಅವನೇ ಅಂತನ್ನುವ ಅರ್ಥದಲ್ಲಿ ಸಾಮ ಮಂತ್ರವೂ ಅವನೇ, ಸಾಮಗಾಯನ ಮಂತ್ರದ ಗಾಯನವೂ ಅವನೇ, ಸಾಮಗ ಆ ಮಂತ್ರವನ್ನ ಹಾಡುವವನು ಅವನೇ ಅನ್ನುವುದನ್ನ ದೇವರಿಗೆ ಬಹಳ ಇಷ್ಟವಾದ ವೇದಾನಾಂ ಸಾಮವೇದೋಸ್ಮಿ ಅಂತ ದೇವರು ಹೇಳಿಕೊಂಡ ಉದ್ದೇಶವೂ ಕೂಡ ಬಹಳ ಎಳೆಯನ್ನ ಅಕ್ಷರಗಳಲ್ಲಿರುವಂತಹ ಸಾರವನ್ನ ಎತ್ತಿ ಭಗವಂತನನ್ನ ಪರಿಚಯಿಸುವುದಕ್ಕೆ ಹೊರಡುವಂತಹ ಕ್ಲಿಷ್ಟ ರೂಪವಾದ ಉಪಾಸನೆ ಅಲ್ಲಿರುತ್ತೆ. ಆದ್ರಿಂದಾಗಿ ಸಾಮವೇದದ ವೈಶಿಷ್ಟ್ಯವನ್ನ ಈ ಶಿಷ್ಯರು 50 ಜನ ಮುಂದುವರಿಸ್ಕೊಂಡು ಹೋಗ್ತಾರೆ. 500 ಜನ ಶಿಷ್ಯರು ಆ ಒಬ್ಬೊಬ್ರು 2 ಶಾಖೆಯನ್ನ ಉಪಯೋಗಿಸಿಕೊಂಡ ಹಾಗೆ ಉತ್ತರದ ದಿಕ್ಕಿನ ಕಡೆಯಲ್ಲಿ ಈ ಸಾಮಗರೆಲ್ಲ ಅದನ್ನ ಅಭ್ಯಾಸ ಮಾಡಿದ್ರು. ಆ ನಂತರ ಏನಾಯ್ತು? ಹಿರಣ್ಯನಾಭಾತ್ ತಾವತ್ಯ ಸಂಹಿತಾ ದ್ವಿಜೋತ್ತಮೈ ಗೃಹೀತಾಸ್ತೆ ಪಿಚೋಚ್ಯಂತೆ ಪಂಡಿತೈ ಪ್ರಾಚ್ಯ ಸಾಮಗಾ. ಈ ಪೌಷ್ಪಿಂಜನ ಶಿಷ್ಯರು ಒಂದಿಷ್ಟು ಜನ, ಹಿರಣ್ಯನಾಭನ ಶಿಷ್ಯರು ಒಂದಿಷ್ಟು ಜನ, ಅವರೆಲ್ಲ ಪ್ರಾಚ್ಯರು ಅಂದ್ರೆ ಪೂರ್ವದ ದಿಕ್ಕಿಗೆ ಸಂಬಂಧಪಟ್ಟವರು. ಇವರು ಉದೀಚ್ಯ ಉತ್ತರದ ದಿಕ್ಕಿನ ಸಾಮಗರು. ಹೀಗೆ ಬೇರೆ ಬೇರೆ ದಿಕ್ಕುಗಳಿಗೆ ಆ ಶಾಖೆಗಳು ವಿಸ್ತೃತವಾಗಿ ಹಬ್ಬಿಕೊಂಡವು ಅನ್ನುವುದನ್ನ ಹೇಳ್ತಾರೆ. ಮತ್ತೆ ನಾಳೆ ಅಂದ್ರೆ ನಾಳಿದ್ದು ಇದರ ಮುಂದುವರಿದ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸುತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನ ಪರಾಯುತಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಶ್ರೀ ಹರಿಪ್ರಿಯತಾಂ.